ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿಯಲ್ಲಿ ಜಮಾಯಿಸಿದ್ದಾರೆ ಬೆಂಬಲಿಗರು. ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅವರ ಬೆಂಬಲಿಗರು ಆಗ್ರಹ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿಯಲ್ಲಿ ಜಮಾಯಿಸಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು. 4 ಬಾರಿ ಗೆದ್ದಿರುವಂತಹ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು, ಹಾವೇರಿ ಜಿಲ್ಲಾ ಉಸ್ತುವಾರಿ ನೀಡಬೇಕು ಅಂತ ಹೇಳಿ ಬೆಂಬಲಿಗರು ಆಗ್ರಹ ಮಾಡಿದ್ದಾರೆ. ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡಲಾಗಿದೆ. ಅಲ್ಲ ಹಂಗೇನ ಆಗಲ್ಲ, ಎಲ್ಲರೂ ಹಂಗೆ ಹೇಳೋದು. ಅಲ್ಲ ಕರೆಕ್ಟ್ ಹೋಗ್ತಾರೆ, ಕರೆಕ್ಟ್ ಡೆಲ್ಲಿಗೆ ಹೋಗ್ತಾರೆ, ಹೈಕೋರ್ಟ್ ಆರ್ಡರ್ ಇದೆ. ಎಲ್ಲರೂ ಬೇರೆ ಜನಗಳು ಮೆರವಣಿಗೆ ಪ್ರೊಸೆಷನ್ ಮತ್ತೊಂದು ಏನು ಮಾಡಬಾರ್ದು. ಮತ್ತು ಬ್ಯಾಡಗಿ ಮತಕ್ಷೇತ್ರದ ನಾವು ಎಲ್ಲ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಇವತ್ತಿನ ದಿವಸ ನಾವು ಮಾನ್ಯ ಮುಖ್ಯಮಂತ್ರಿ ಆದಂತ ಡಿಕೆ ಸಾಹೇಬ್ರನ್ನ ನಮ್ಮ ಜಿಲ್ಲೆಗೆ ಇಲ್ಲಿವರೆಗೆ ನಮಗೆ 3 ವರ್ಷದ ಒಂದು ಅವಕಾಶ ನಮಗೆ ಸಿಗಲಿಲ್ಲ. ನಾವು ಇವತ್ತು ಎಲ್ಲ ನಮ್ಮ ಬ್ಯಾಡಗಿ ತಾಲೂಕಿನವರು 2,000 ಜನ ಬಂದು ಡಿಕೆ ಸಾಹೇಬ್ರಿಗೆ ಮನವಿ ಮಾಡಿ ಅವರು ಬಹಳ ಖುಷಿಯಿಂದ ನಿಮ್ಮ ಜಿಲ್ಲೆಗೆ ನಾವು ಮಿನಿಸ್ಟರ್ ಕೊಡ್ತೇವೆ ಅಂತ ಬಹಳ ಖುಷಿಯಿಂದ ಒಪ್ಕೊಂಡಾರ. ನಮ್ಮ ಮಾನ್ಯ ಶಾಸಕರಾದಂತ ಬಸವರಾಜ ಶಿವಣ್ಣವರು ಅನುಭವಸ್ಥರು, ಎಲ್ಲ ಸರ್ವ ಜನಾಂಗದವ್ರನ್ನ ಜೊತೆಗೂಡಿಸ್ಕೊಂಡು ಅವ್ರಿವರು ಅನ್ನೋದೇ ಜೊತೆಗೂಡಿಸ್ಕೊಂಡು ಅವ್ರಿಗೆ ಅನುಭವ ಐತಿ. ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ಅವರು ನಮ್ಮ ಜಿಲ್ಲೆ ಒಳಗ 6 ತಾಲೂಕಿನೊಳಗೂ ಅವರ ಅಭಿಮಾನಿಗಳು ಅದರ. ಅವ್ರಿಗೆ ಈ 2ನೇ ಬಾರಿ ಪಟ್ಟಿ ಒಳಗ ನಮಗ ಸಚಿವ ಸ್ಥಾನ ಕೊಟ್ಟು ನಮ್ಮ ಹಾವೇರಿ ಉಸ್ತುವಾರಿಯನ್ನ ನಮ್ಮ ಮಾನ್ಯ ಡಿಕೆ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಜೊತೆ ಕೂಡಿ ನಮ್ಮ ಹಾವೇರಿ ಜಿಲ್ಲೆಗೆ ಬಸವರಾಜ ಶಿವಣ್ಣ ಅವ್ರಿಗೆ